ಎಸ್ ಎಸ್ ಸಿದು ಫಸ್ಟು ರಿಜಿಸ್ಟ್ರೇಷನ್ ಯಾವ ಥರ ಆಗೋದು ಅಂತ ನೋಡೋಣ. ಅಲ್ಲಿ ಮೇಲೆ ಕಾಣ್ತಿದೆಯಲ್ಲ ಲಾಗಿನ್ ಆರ್ ರಿಜಿಸ್ಟರ್ ಅಂತ, ಅಲ್ಲಿ ಮೇಲೆ ಫಸ್ಟ್ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಆಗಿಬಿಟ್ಟು ನೀವು ನಾರ್ಮಲಾಗಿ ಲಾಗಿನ್ ಆಗ್ಬೋದು. ನಿಮ್ಮ ಹತ್ರ ನೀವಾಗಲೇ ರಿಜಿಸ್ಟರ್ ಆಗಿದ್ರೆ, ಇನ್ ಕೇಸ್ ಇಲ್ಲ ನಾವು ಹೊಸ್ದಾಗಿ ರಿಜಿಸ್ಟರ್ ಮಾಡ್ತಾ ಇದೀವಿ ಅಂತಂದರೆ ಕೆಳಗಡೆ ನ್ಯೂ ಯೂಸರ್ ಅಂತ ಕಾಣ್ತಾ ಇದೆ ಅಲ್ವಾ, ಅಲ್ಲಿ ರಿಜಿಸ್ಟರ್ ನಾವು ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತಂದ್ಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಒಂದೊಂದಾಗಿ ಫಿಲ್ ಮಾಡ್ಕೊತಾ ಹೋಗಿ. ಡು ಯು ಹ್ಯಾವ್ ಎ ಆಧಾರ್ ಕಾರ್ಡ್, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಐತಾ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಟು ಕೆಳಗಡೆ ಆಧಾರ್ ಡೀಟೇಲ್ಸ್, ಆಧಾರ್ ನಂಬರ್ನ ಎಂಟರ್ ಮಾಡಿ. ವೆರಿಫೈ ಆಧಾರ್ ಡೀಟೇಲ್ಸ್ ಕೆಳಗಡೆ ಮತ್ತೊಂದು ಸರಿ ಆಧಾರ್ ಡೀಟೇಲ್ ಎಂಟರ್ ಮಾಡಿ. ಅಲ್ಲಿ ಐ ಕನ್ಸಲ್ಟೆಂಟ್ ಟು ದ ಯೂಸ್ ಮೈ ಆಧಾರ್ ಡೇಟಾ ಅಂತಂದ್ಬಿಟ್ಟು ಅದನ್ನ ಕ್ಲಿಕ್ ಮಾಡಿಕೊಂಡು ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಒ ಟಿ ಪಿ ಬಂದಾದಮೇಲೆ ಆ ಒ ಟಿ ಪಿನ ಹಾಕಬೇಕು. ಒ ಟಿ ಪಿ ಹಾಕಿದಾದ್ಮೇಲೆ ಕ್ಯಾಂಡಿಡೇಟ್ ನೇಮ್, ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಥರ ಎಲ್ಲ ಇರುತ್ತಲ್ಲ ಸೇಮ್ ಅದೇ ಥರನೇ ನಿಮ್ಮ ನೇಮ್ ಹಾಕಿ. ಒಂದ್ಸರಿ ಹಂಗೆ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲೂ ನೇಮ್ ಯಾವ ಥರ ಇರುತ್ತೆ ನೋಡ್ಕೊಳ್ಳಿ. ಅವೆರಡು ಚೇಂಜ್ ಆದ್ರೂ ಮತ್ತೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅವೆರಡು ಸೇಮ್ ಇದ್ದರೆ ಮಾತ್ರ ಇದನ್ನು ಫಿಲ್ ಮಾಡ್ಕೊಳ್ಳಿ. ಕೆಳಗಡೆನೂ ನಿಮ್ಮ ನೇಮ್ ಹಾಕಿ. ನೇಮ್ ಹಾಕ್ಬಿಟ್ಟು ಥರ್ಡ್ ಒನ್ ಬಂದು ಹ್ಯಾವ್ ಯು ಎವರ್ ಚೇಂಜ್ಡ್ ನೇಮ್, ನೀವೇನಾದರೂ ನೇಮ್ ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತಿದ್ರೆ ಎಸ್ ಅಂತ ಕೊಟ್ಬಿಟ್ಟು ನೀವು ನೇಮ್ನ ಮತ್ತೆ ರೀಎಂಟರ್ ಮಾಡ್ಬೋದು. ಅಥವಾ ಇಲ್ಲ ನಮ್ಮದು ಅದೇ ನೇಮ್ ಸಾಕು ಅಂತಂದರೆ ನೋ ಅಂತಲೇ ಕೊಟ್ಕೋಬೋದು. ಫೋರ್ತ್ ಒನ್ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಕೆಳಗಡೆನೂ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಎರಡೆರಡು ಸರಿ ಯಾವುದೇ ಒಂದು ಆಪ್ಷನ್ನ ಫಿಲ್ ಮಾಡಬೇಕಾದ್ರೂ ಎರಡೆರಡು ಸರಿ ಇದರಲ್ಲಿ ಫಿಲ್ ಮಾಡಬೇಕು. ಅದೇ ಇದರದ್ದು ರೂಲ್ಸು. ಡೇಟ್ ಆಫ್ ಬರ್ತ್ ಫಿಲ್ ಮಾಡ್ಕೊಳ್ಳಿ ನಿಮ್ಮದು. ಆಮೇಲೆ ನಿಮ್ಮ ಫಾದರ್ ನೇಮ್ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇದೆಯೋ ಆ ಥರನೇ ನಿಮ್ಮ ಫಾದರ್ ನೇಮ್ ಹಾಕಿ. ಮತ್ತು ಕೆಳಗಡೆನೂ ವೆರಿಫೈ ಮಾಡ್ಕೊಳ್ಳಿ ಹಾಕ್ಬಿಟ್ಟು. ಆಮೇಲೆ ನಿಮ್ಮ ಮದರ್ ನೇಮನ್ನು ಕೆಳಗಡೆ ಹಾಕಿ. ಮತ್ತು ಇಲ್ಲಿ ಏನು ಕೇಳೈತೆ ಅಂದರೆ 10th ಕ್ಲಾಸು ಎಜುಕೇಷನ್ ಬೋರ್ಡ್. ಓಕೆ, ನಿಮ್ಮ 10th ಕ್ಲಾಸಿಂದು ಬೋರ್ಡ್ ಯಾವುದು ಬರುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆನೂ ಸೇಮ್ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು, ಸಿ ಬಿ ಎಸ್ ಇತ್ತು ಅಂದರೆ ಸಿ ಬಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಇದ್ದರೆ ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರದ್ದು ರೂಲ್ ನಂಬರ್ ಆರ್ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ, ಅದನ್ನ ಎಂಟರ್ ಮಾಡ್ಕೊಳ್ಳಿ. ಕೆಳಗಡೆನೂ ಸೇಮ್ ಅದನ್ನೇ ಎಂಟರ್ ಮಾಡಿ. ಇಯರ್ ಆಫ್ ಪಾಸಿಂಗ್, ಯಾವ ವರ್ಷದಲ್ಲಿ ನೀವು ಪಾಸ್ ಆಗಿದ್ದೀರಾ ಅಂತಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆನೂ ವೆರಿಫೈ ಇಯರ್ ಆಫ್ ಪಾಸಿಂಗ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್, ನೀವು ಎಷ್ಟಾದರೂ ಓದಿರಿ, ಹತ್ತರ ಮೇಲೆ ನೀವು 10 ಓದಿರಲೇಬೇಕು. ಓಕೆನಾ, ಅದ್ರ ಮೇಲೆ ಏನೆಲ್ಲ ಓದಿರ್ತೀರಲ್ಲ ನೀವು ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಪ್ಲೊಮೊ ಅಂದರೆ ಡಿಪ್ಲೊಮೊ, ಲೈಕ್ ಬಿ ಟೆಕ್ ಅಂದರೆ ಬಿ ಟೆಕ್ಕು, ಡಿಗ್ರಿ ಅಂದರೆ ಡಿಗ್ರಿ, ಪಿ ಯು ಸಿ ಅಂದರೆ ಪಿ ಯು ಸಿ, ಅಲ್ಲಿ ಯಾವ್ದು ಬರುತ್ತೋ ಅದನ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಆಮೇಲೆ ಕ್ಯಾಂಡಿಡೇಟ್ಸ್ ಇಮೇಲ್ ಐ ಡಿ ಹಾಕ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಒಂದು ಕೊಡುತ್ತೆ. ಆ ರಿಜಿಸ್ಟ್ರೇಷನ್ ನಂಬರ್ನ ಒಂದು ಕಡೆ ಎಲ್ಲಾದರೂ ನೋಟ್ ಮಾಡ್ಕೊಂಡು ಇಟ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ನಾರ್ಮಲ್ ಒಂದು ಮೆಸೇಜು ಬರುತ್ತೆ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ನಿಮ್ಮ ಫೋನ್ಗೊಂದು ರಿಜಿಸ್ಟರ್ ನಂಬರು ಮತ್ತು ವಿತ್ ಪಾಸ್ವರ್ಡು ಬಂದಿರುತ್ತೆ. ಆ ಪಾಸ್ವರ್ಡ್ನ ಎಂಟರ್ ಮಾಡಿಬಿಟ್ಟು ನೀವು ಯಾವ ಒಂದು ಪಾಸ್ವರ್ಡ್ನ ಚೇಂಜ್ ಮಾಡ್ಕೋಬೇಕು ಅಂದರೆ ನೀವು ಏನು ಪಾಸ್ವರ್ಡ್ ಇಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಒಂದು ಪಾಸ್ವರ್ಡ್ನ ಕೆಳಗಡೆ ನ್ಯೂ ಪಾಸ್ವರ್ಡ್ ಅದರಲ್ಲಿ ಹಾಕಿ. ನ್ಯೂ ಪಾಸ್ವರ್ಡಲ್ಲಿ ಹಾಕಿಬಿಟ್ಟು ಮತ್ತೆ ಇಲ್ಲಿ ನೋಡಿ ನೋಟ್ ಕೊಟ್ಟಿದ್ದಾರೆ, ಅದನ್ನು ಸ್ವಲ್ಪ ಕ್ಲಿಯರಾಗಿ ನೋಡಿ. ಮತ್ತು ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಕ್ಯೂರಿಟಿ ಕ್ವಶನ್ಸು ನಿಮ್ಗೆ ಇಷ್ಟವಾಗಿದ್ದು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೊಂದು ಆನ್ಸರ್ ಕೊಡಿ. ಸೆಕ್ಯೂರಿಟಿ ಕ್ವಶನ್ 2 ಅಂತ ಕೊಟ್ಬಿಟ್ಟು ಅದಕ್ಕೂ ಒಂದು ಆನ್ಸರ್ ಕೊಟ್ಬಿಟ್ಟು ಆಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ಅಡಿಷ್ನಲ್ ಡೀಟೇಲ್ಸ್ ಅಂತ ಬರುತ್ತೆ. ಕ್ಯಾಟಗರಿ ಯಾವ್ದು ಬರುತ್ತೆ ನಿಮ್ಮದು, ಇಲ್ಲಿ ಇ ಡಬ್ಲ್ಯೂ ಎಸ್ ಅಂತ ಐತೆ. ಎಸ್ ಸಿ ಅಂದರೆ ಎಸ್ ಸಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಟಿ ಅಂದರೆ ಎಸ್ ಟಿ, ಒ ಬಿ ಸಿ ಅಂದರೆ ಒ ಬಿ ಸಿ, ಯಾವುದು ಬರುತ್ತೆ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನ್ಯಾಷನಾಲಿಟಿ ಬಂದು ನಮ್ಮ ಇಂಡಿಯಾನೇ ಇರುತ್ತೆ. ವಿಸಿಬಲ್ ಐಡೆಂಟಿಫಿಕೇಷನ್ ಮಾರ್ಕ್ ಅಂತಂದ್ಬಿಟ್ಟು ಐತೆ. ಎಲ್ಲಾದರೂ ಚುಕ್ಕೆ ಇದ್ದರೆ ಅಥವಾ ಏನಾದರೂ ಗಾಯ ಆಗಿದ್ರೆ ಅಥವಾ ನಿಮ್ಗೆ ಏನಾದರೂ ಗುರುತಿದ್ರೆ ಅದನ್ನು ತಪ್ಪದೆ ಮೆನ್ಷನ್ ಮಾಡಿ. ಮತ್ತು ಎಲ್ಲೈತೆ ಅಂತಂದ್ಬಿಟ್ಟು ಮೆನ್ಷನ್ ಮಾಡಿ ಕರೆಕ್ಟಾಗಿ. 5th ಒಂದು ನೀವೇನಾದರೂ ಡಿಸೆಬಿಲಿಟಿ ಅಂಗವಿಕಲರು ಏನಾದರೂ ಇದ್ದೀರಾ ಅಂತ ಕೇಳುತ್ತೆ. ಇದ್ದರೆ ಹೌದು ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಓಕೆ, 6 ಬಂದು ಪರ್ಮನೆಂಟ್ ಅಡ್ರೆಸ್, ನಿಮ್ದು ಆಧಾರ್ ಕಾರ್ಡಲ್ಲಿ ಯಾವ್ದು ಅಡ್ರೆಸ್ ಇರುತ್ತಲ್ವ
ಅದೇ ಅಡ್ರೆಸ್ನೇ ಹಾಕಿಬಿಟ್ಟು ಅದರ ಸ್ಟೇಟು ಮತ್ತು ಡಿಸ್ಟಿಕ್ಕು ಪಿನ್ ಕೋಡು ಮೂರನ್ನು ಹಾಕಿಬಿಟ್ಟು ಈಸ್ ಅ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳುತ್ತೆ. ಹೌದು ಅಂತ ಕೊಟ್ಟರೆ ಆಯಿತು, ಮತ್ತು ಏನು ಬರೆಯೋ ಅವಶ್ಯಕತೆ ಇರಲ್ಲ. ಆಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಲಾಸ್ಟ್ಗೆ ಡಿಕ್ಲರೇಷನ್ ಅಂದಿರುತ್ತೆ. ಐ ಅಗ್ರಿ ಫಾರ್ ದ ಅಬೌಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಅದಕ್ಕೆ ಕ್ಲಿಕ್ ಮಾಡಿಕೊಂಡು ಡಿಕ್ಲೇರ್ ಅಂತ ಇರೋದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮದು ಒನ್ ಟೈಮ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಿ ಆಗುತ್ತೆ. ನಿಮ್ಮದು ಸಕ್ಸಸ್ಫುಲ್ಲಿ ಆದಮೇಲೆ ಯಾವ ಥರ ಲಾಗಿನ್ ಮಾಡಿ ಯಾವ ಥರ ಅಪ್ಲೈ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋನ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.